ಇವತ್ತು ಮಾಲೂರು ತಾಲೂಕು ಕಸ್ಬಾ ಹೋಬಳಿ ಪುಸ್ನಳ್ಳಿ ಗ್ರಾಮದಲ್ಲಿ ವೆಂಕಟಮ್ಮ ಕೊಮ್ ನಾಗಪ್ಪ ಅಂತೇಳಿ ಅವ್ರ ಹೆಸರಿಗೆ ವೆಂಕಟಮ್ಮ ಹೆಸರಿಗೆ 3 ಎಕರೆ ಜಮೀನು ಸುಮಾರು 60 ವರ್ಷಗಳ ಹಿಂದೆ ಗ್ರಾಂಟ್ ಆಗಿರುತ್ತೆ. ಆ ವೆಂಕಟಮ್ಮ ಅವರು ಸತ್ತು ಸುಮಾರು ಅಂದರೆ ಒಂದು 45 ವರ್ಷ ಮೇಲೆ ಆಗಿದೆ. 45 ವರ್ಷ ಮೇಲೆ ಆಗಿಬಿಟ್ಟಿದ್ದಾರೆ. ವೆಂಕಟಮ್ಮನೂ ಇಲ್ಲ, ಅವರು ಗಂಡ ನಾಗಪ್ಪನೂ ಇಲ್ಲ, ತೀರ್ಕೊಬಿಟ್ಟಿದ್ದಾರೆ. ಈಗ ಏನಿರೋದಂದರೆ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳಿದ್ದಾರೆ. ಈ ಜಮೀನು ಸುಮಾರು ಒಂದು 3 ಎಕರೆ ಜಮೀನು. ಇದು ಇವರು ಏನು ಮಾಡಿದ್ದಾರೆ ಅಂದರೆ ಇವ್ರದ್ದು ಸುಮಾರು ಜಮೀನುಗಳು ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಈ ಜಮೀನು ಇವರು ಪೌತಿವರ್ಸ್ ಖಾತೆ ಮಾಡ್ಕೊಂಡಿಲ್ಲ, ಇನ್ನೂ ಮಾಡ್ಕೊಂಡಿಲ್ಲ. ವೆಂಕಟಮ್ಮ ಹೆಸರು ಸತ್ತೋಗಿರೋ ವೆಂಕಟಮ್ಮ ಹೆಸರಲ್ಲೇ ಜಮೀನು ಉಳ್ಕೊಬಿಟ್ಟಿದೆ. ಸತ್ತೋಗಿರೋ ವೆಂಕಟಮ್ಮ ಹೆಸರಲ್ಲಿ ಜಮೀನು ಉಳ್ಕೊಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇದೇ ಜಮೀನು ಪಕ್ಕದಲ್ಲಿ ಇರ್ತಕ್ಕಂಥ ಈ ಇಟ್ಕೆ ಮಾಲೀಕರು ಅಮರ್ ಅನ್ನೋ ವ್ಯಕ್ತಿ ಒಬ್ಬ ಏನು ಮಾಡ್ತಾನಂದರೆ ಇದ್ರ ಮೇಲೆ ಕೋಟ್ಯಾಂತರ ರೂಪಾಯಿ ಬಾಳುತ್ತೆ, ನನಗೆ ಪಕ್ಕದಲ್ಲೇ ಇದೆ ಆಗುತ್ತೆ ಅಂತ ಇದ್ರ ಮೇಲೆ ಕಣ್ಣು ಹಾಕ್ಬಿಟ್ಟು ಏನು ಮಾಡ್ತಾನಂದರೆ ಇನ್ನೊಬ್ಬ ಅದೇ ಈ ವೆಂಕಟಮ್ಮ ಬಂದು ಕುರುಬ ಜನಾಂಗ, ಮತ್ತು ಈ ಅಮರೇಶ್ ಈಗೇನು ಬೋಗಸ್ ಮಾಡ್ಕೊಂಡಿದ್ದಾನೆ ಆ ವ್ಯಕ್ತಿ ಬಂದು ಗೌಡಾಸು ಅಂದರೆ ಒಕ್ಕಲಿಗ ಜನಾಂಗಕ್ಕೆ ಸೇರಿದಿರ್ತಕ್ಕಂಥವ್ರು. ಮತ್ತು ಇದೇ ಕುರುಬ ಜನಾಂಗದಲ್ಲಿ ಇನ್ನೊಬ್ಬ ವೆಂಕಟಮ್ಮ ಅಂತೇಳಿ ಒಬ್ಬ ಎಮ್ಮ ಇದ್ದಾಳೆ. ಬಾಮ ಇಲ್ಲಿ ಈ ವೆಂಕಟಮ್ಮ ಇದ್ದಾರೆ. ಇದು ಈ ಅಮ್ಮ ಹೆಸರು, ಇವರು ಕುರುಬ ಜನಾಂಗದವ್ರೆ. ಈ ಅಮ್ಮ ಹೆಸರು ವೆಂಕಟಮ್ಮನೇ, ಆದರೆ ಇವ್ರ ಗಂಡ ಹೆಸರು ಬಂದು ಸಿದ್ದಪ್ಪ ಅಂತ ಹೇಳ್ಬಿಟ್ಟು. ಇವ್ರ ಗಂಡ ಹೆಸರು ಸಿದ್ದಪ್ಪ, ಇವರು ಅಜ್ಜಿ ಹೆಸರು ಬಂದು ವೆಂಕಟಮ್ಮ ಮತ್ತು ನಾಗಪ್ಪ ಅಂತೇಳಿ. ಇವ್ರ ಅಜ್ಜಿ ಹೆಸರಲ್ಲಿರ್ತಕ್ಕಂಥದ್ದು ಇವರು ಒರಿಜಿನಲ್ ಓನರ್ಗಳು. ಈ ಅಮ್ಮನಿಗೆ ಈ ಜಮೀನಿಗೆ ಸಂಬಂಧನೇ ಇಲ್ಲ. ಈ ಅಮರ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ, ಈ ವೆಂಕಟಮ್ಮನಿಗೆ ನಿನಗೆ ಯಾವುದೋ ನೀನು ಅಂದರೆ ಈ ವೆಂಕಟಮ್ಮ ಅಮರ್ ಅವರು ಸುಮಾರು ತುಂಬ ಹತ್ತಿರದವ್ರು, ಅಂದರೆ ಜನಾಂಗ ಬೇರೆ ಬೇರೆ ಆದರೂ ಕೂಡ ವ್ಯವಹಾರಗಳಲ್ಲಿ ಎಲ್ಲ ಮನೆ ಪಕ್ಕದಲ್ಲಿ ತುಂಬ ಹತ್ತಿರದಲ್ಲಿ ಇರ್ತಾರೆ, ಚೆನ್ನಾಗಿರ್ತಾರೆ ಅವರು. ಆ ಒಂದು ಕಾರಣ ಇಟ್ಕೊಂಡು ಈತ ಏನು ಮಾಡ್ತಾನೆ ವೆಂಕಟಮ್ಮನಿಗೆ ವೆಂಕಟಮ್ಮ ಮಗ ಶ್ರೀನಿವಾಸ್ಗೆ ಹೇಳ್ತಾನೆ. ಈತ ವೆಂಕಟಮ್ಮನ ಮಗ ಶ್ರೀನಿವಾಸ್ಗೆ ಹೇಳ್ತಾನೆ, ಶ್ರೀನಿವಾಸು ನಿಮ್ಮ ತಾಯಿ ಹೆಸರಲ್ಲಿ ನಾನು ಯಾವುದೋ ಒಂದು ಜಮೀನು ಕೊಂಡ್ಕೊಂಡಿದ್ದೀನಿ, ಆ ಜಮೀನನ್ನು ನಿಮ್ಮ ತಾಯಿ ಹೆಸರಲ್ಲಿ ನಾನು ರಿಜಿಸ್ಟರ್ ಮಾಡ್ತೀನಿ. ನನ್ನ ಹೆಸರು ರಿಜಿಸ್ಟರ್ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಒಂದು 4-5 ತಿಂಗಳು ಆದಮೇಲೆ ನಾನು ಮತ್ತೆ ನನ್ನ ಹೆಸರಿಗೆ ಮಾಡ್ಕೋತೀನಿ, ಆದ್ದರಿಂದ ಅದನ್ನು ನಿಮ್ಮ ತಾಯಿನ ಕರ್ಕೊಬಾ ಸಬ್ ರಿಜಿಸ್ಟರ್ ಆಫೀಸ್ಗೆ ಅಂತ ಹೇಳಿದಾಗ ಈತ ಏನು ಮಾಡ್ತಾನೆ, ಇವ್ರ ತಾಯಿನ ಕರ್ಕೊಂಡು ಮಾಲು ಸಬ್ ರಿಜಿಸ್ಟರ್ ಹತ್ರ ಹೋಗ್ತಾನೆ. ಮಾಲು ಸಬ್ ರಿಜಿಸ್ಟರ್ ಹೋದಾಗ ಇಲ್ಲೆಲ್ಲ ಆಗ್ತಿರೋದು ಅಂತೇಳಿ ಆತ ಒಬ್ಬನೇ ವ್ಯಕ್ತಿ ಬಂದು ಇವರಿಬ್ಬರನ್ನೂ ಕರ್ಕೊಂಡು 3 ಜನ ಸೇರಿ KGFಗೆ ಹೋಗ್ಬಿಟ್ಟು KGF ಸಬ್ ರಿಜಿಸ್ಟ್ರಲ್ಲಿ ಹೋಗಿ ಏನು ಮಾಡ್ತಾ ಇದ್ದಾನೆ, ಈ ಈ ಅಮ್ಮ ವೆಂಕಟಮ್ಮ ಅಂತ ಹೇಳ್ಬಿಟ್ಟು ಇದೇ ವೆಂಕಟಮ್ಮನೇ ಜಮೀನ್ದು ಅಂತ ಹೇಳ್ಬಿಟ್ಟು ಹಕ್ಕು ಬಿಡುಗಡೆ ಪತ್ರ ಮಾಡ್ಕೊಂಡಿದ್ದಾನೆ. ಆ ಹಕ್ಕು ಬಿಡುಗಡೆ ಪತ್ರ ಮಾಡ್ಕೊಂಡು ಅದರಲ್ಲಿ ಏನು ಮಾಡಿದ್ದಾನೆ, 1,35,00,000 ವೆಂಕಟಮ್ಮನಿಗೆ ಚೆಕ್ಗಳು ಕೊಟ್ಟಿದ್ದೀನಿ ಅಂತ ತೋರಿಸ್ತಾನೆ. ಈ ವೆಂಕಟಮ್ಮ ಹೆಸರಲ್ಲಿ ಯಾವುದೇ ಒಂದು ಚೆಕ್ಕು ಕೂಡ ಕೊಟ್ಟಿಲ್ಲ. ಆ ಅಮ್ಮನಿಗೆ ಯಾವುದೇ ಒಂದು ಚೆಕ್ಕು ಆ ಅಮ್ಮ ಹೆಸರಲ್ಲಿ ಪಾಸ್ ಆಗಲಿಲ್ಲ. ಅದ್ರಿಗೆ ಖರ್ಚಿಗಿಟ್ಕೊ ಅಂತೇಳಿ ವೆಂಕಟಮ್ಮ ಮಗ ಶ್ರೀನಿವಾಸ ಕೈನಲ್ಲೂ ಕೂಡ ಸಾಕ್ಷಿಗೆ ಸೈನ್ ಹಾಕ್ಸ್ಕೊಬಿಟ್ಟಿದ್ದಾನೆ. ಸೈನ್ ಹಾಕ್ಸ್ಕೊಂಡು ಆದಮೇಲೆ ಏನು ಮಾಡಿದ್ದಾನೆ, ಈತನಿಗೆ 5,000 ರೂಪಾಯಿ ಫೋನ್ಪೇ ಮಾಡಿದ್ದಾನೆ. ಅದಕ್ಕೆ ಇವರೆಲ್ಲನೂ ಈಗ ಈತ ಸೈನ್ ಮಾಡೋ ಟೈಮ್ನಲ್ಲಿ ಏನು ಮಾಡಿದ್ದಾನೆ, ಏನಿದು ಯಾವುದೋ ನಮ್ಮೂರದೇ ಜಮೀನು ಇದ್ದಂಗೆ ಇದೆಯಲ್ಲ, 78ನೇ ಸರ್ವೆ ನಂಬರು ಅಂತೇಳಿ ಒಂದು ಡೌಟ್ ಮೇಲೆ ಬಂದುಬಿಟ್ಟು ಇಲ್ಲಿ ಎಲ್ಲ ಪಾಣಿಗಳು ತೆಗೆಸಿದಾಗ ಈ ವೆಂಕಟಮ್ಮ ಅದು ಜಮೀನು ಇದೆಯಲ್ಲ ಇವ್ರ ಜಮೀನು, ಅದರ ಜಮೀನನ್ನು ನಾನು ಮಾಡಿಕೊಂಡಾಗ ಅವಾಗ ಪತ್ರ ತೆಗೆಸ್ದಾಗ ಗೊತ್ತಾಗುತ್ತೆ. ಆಗ ಇವರು ವೆಂಕಟಮ್ಮ ಮತ್ತು ಶ್ರೀನಿವಾಸು ಇವರು ಓನರುಗಳು, ಇವರೇನಿದ್ದಾರೆ ವೆಂಕಟಮ್ಮ ಒರಿಜಿನಲ್ ಓನರ್ ಮೊಮ್ಮಗ ಈತ ಚಂದ್ರಪ್ಪ ಅಂತ ಹೇಳ್ಬಿಟ್ಟು ಇವರೆಲ್ಲ ಸೇರಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಚೇರಿಗೆ ಬರ್ತಾರೆ. ಕಚೇರಿಗೆ ಬಂದು ಅಣ್ಣ ಹಿಂಗಾಗ್ಬಿಟ್ಟಿದೆ, ನಮ್ಗೆ ಈ ಥರ ಮೋಸ ಆಗ್ಬಿಟ್ಟಿದೆ, ಇಂಥವನು ಈ ಥರ ನನ್ನ 3 ಎಕರೆ ಜಮೀನನ್ನು ಈ ವೆಂಕಟಮ್ಮನ ಕರ್ಕೊಂಡೋಗಿ ಮಾಡ್ಕೊಬಿಟ್ಟಿದ್ದಾನೆ ಅಂತ ಹೇಳಿದಾಗ ನಾನೇನು ಮಾಡ್ತೀನಿ, ಎಲ್ಲ ದಾಖಲೆಗಳು ತೆಗೆಸಿ ನೋಡ್ಬಿಟ್ಟು ಆಗ ಏನು ಮಾಡ್ತೀನಿ, 30ನೇ ತಾರೀಕು ಮಾಲೂರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡ್ತೀವಿ. ಕಂಪ್ಲೇಂಟ್ ಮಾಡಿದಾಗ ಏನು ಮಾಡ್ತಾರೆ, ಇವರು ಫೋನ್ ಮಾಡಿಬಿಟ್ಟು ಅಣ್ಣ ಬೇಡ, ಏನೋ ಆಗ್ಬಿಟ್ಟಿದೆ, ನಿಮ್ಗೆ ವಾಪಸ್ ಮಾಡಿಕೊಡ್ತೀರಿ, ಇದು ಆತನೇ ಕೈನಲ್ಲಿ ವಾಪಸ್ ಮಾಡ್ತೀರಿ ಅಂತೇಳಿ 3-4 ದಿವಸದಿಂದ ಟೈಮ್ ಪಾಸ್ ಮಾಡ್ತಾರೆ. ಟೈಮ್ ಪಾಸ್ ಮಾಡಿ ಆತನ ಬರೋದೇ ಇಲ್ಲ. ಆದರೆ ನಿನ್ನೆ ಸಂಜೆ ನಾವು ಹೋಗ್ಬಿಟ್ಟು ಇಲ್ಲ ಇವ್ರ ಮೇಲೆ FIR ಮಾಡಲೇಬೇಕು, ಈತನ ಬಂಧಿಸಲೇಬೇಕು, ಇವ್ರ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ಮಾಲೂರು ಸ್ಟೇಷನಲ್ಲಿ ನಿನ್ನೆ ಸಂಜೆ 5:30ನಲ್ಲಿ ಕೇಸ್ ಮಾಡಿಸಿ ನಾನು ಈಗ FIR ಮಾಡಿಸಿದ್ದೀನಿ. ಆತನ ನಿನ್ನೆನೂ ಹೇಳಿದ್ದೀನಿ ಪೊಲೀಸ್ನವ್ರಿಗೆ, ಆತ ಇಲ್ಲೇ ಓಡಾಡ್ತಾ ಇದ್ದಾನೆ, ಆತನ ಬಂಧಿಸಬೇಕು, ಇವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ. ಅದರಿಂದ ಇದನ್ನೆಲ್ಲ ಇವತ್ತು ಕೂಡ ಹೋಗಿ ಸ್ಟೇಷನಲ್ಲಿ ಕೂತ್ಕೊಂಡು ಆತನ ಬಂಧಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅಂದರೆ ನಂಬಿಕೆ ಅಂದರೆ ಇವ್ರದ್ದು ಜಮೀನು, ಈ ವೆಂಕಟಮ್ಮ ಸಿದ್ದಪ್ಪ ಅವ್ರ ಜಮೀನು ಒಂದು ಎಕರೆನೋ ಒಂದು 3-4 ಐಟಮ್ ಏನು ಮಾಡಿದ್ದಾರೆ, ಈ ಅಮರ್ ಅನ್ನೋರಿಗೆ ಮಾರಿಬಿಟ್ಟಿದ್ದಾರೆ. ಆ ಒಂದು ನಂಬಿಕೆ ಮೇಲೆ ಏನೋ ಅವ್ರ ಹತ್ರ ಆಗಾಗ ದುಡ್ಡು ತಗೊಳೋದು ಕೊಡೋದೇನೋ ಇವರು ವ್ಯವಹಾರಗಳಿದೆ. ಆ ವ್ಯವಹಾರ ನಂಬಿಕೆ ಮೇಲೆ ಇವ್ರು ಹೋಗಿರೋದು. ಇವ್ರ ಮೇಲೆ ಕೇಸ್ ಆಗಿದೆ, ಇವ್ರು ಮಾಡಿದ ತಪ್ಪುಗೆ ಇವ್ರ ಮೇಲೆ ಕೇಸ್ ಆಗಿದೆ. ಮತ್ತು ಇವ್ರು ಬಂದು ನಮ್ಮ ಮಾಲೂರು ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಹತ್ರ ಇವ್ರು ಏನು ಮಾಡಿದ್ದಾರೆ, ಇದು ಹೇಳಿಕೆನೂ ಕೊಟ್ಟಿದ್ದಾರೆ, ನಮ್ಗೆ ಗೊತ್ತಿಲ್ಲದೆ ಇರೋ ತಪ್ಪಾಗಿದೆ, ನಮ್ಮದೆಲ್ಲ ಜಮೀನು ಚಂದ್ರಪ್ಪ ಅವರ ಅಜ್ಜಿ ವೆಂಕಟಮ್ಮನ ಜಮೀನು ಅಂತ ಹೇಳ್ಬಿಟ್ಟು ಇವ್ರು ಹೇಳಿಕೆ ಕೊಟ್ಟಿದ್ದಾರೆ. ಸುಮಾರು ಅಂದರೆ ನನಗೆ ಗೊತ್ತಿದ್ದಂಗೆ ಎಷ್ಟು ಅಂದರೆ ಒಂದು 10 ಕೋಟಿ ಬಾಳ್ಬೋದು. ಅಂದರೆ ಇದು ಏನಾಗಿದೆ ಅಂದರೆ
ಹೊಸೂರು ರಸ್ತೆಗೂ ಹತ್ರ ಇದೆ, ಮತ್ತು ಇಲ್ಲೇನಾದರೆ ಕೈಗಾರಿಕೆ ಜಾಸ್ತಿ ಇರೋದ್ರಿಂದ ಇದು ಸುಮಾರು ಕೋಟ್ಯಾಂತರ ರೂಪಾಯಿ ಆಸ್ತಿ ಅಂತೇಳಿ ಉದ್ದೇಶ, ಇದನ್ನು ಹೊಡಿಬೇಕು ಅನ್ನೋ ಉದ್ದೇಶದಿಂದನೇ ಈತ ಈ ಮೋಸದ ಕೆಲಸ ಮಾಡಿದ್ದಾನೆ. ಸಬ್ ರಿಜಿಸ್ಟ್ರಿಗೆ ಏನು ಮಾಡಿದ್ದಾರೆ, ಇದು ಸಿದ್ದಪ್ಪ ಅನ್ನೋರು ಇವ್ರ ಆಧಾರ್ ಕಾರ್ಡು, ಈ ಅಮ್ಮ ವೆಂಕಟಮ್ಮ ಗಂಡ ಹೆಸರು ಸಿದ್ದಪ್ಪ ಅನ್ನೋ ಆಧಾರ್ ಕಾರ್ಡಲ್ಲಿ ಯಾವುದೇ ರೀತಿಯಲ್ಲಿ ಸಬ್ ರಿಜಿಸ್ಟರ್ ಮಾಡೋಕ್ಕೆ ಬರೋದಿಲ್ಲ. ಅದರಿಂದ ಏನು ಮಾಡಿದ್ದಾನೆ, ಲಕ್ಷಾಂತರ ರೂಪಾಯಿ ಸಿದ್ದಪ್ಪ ಇವ್ರಿಗೆ ಸಬ್ ರಿಜಿಸ್ಟ್ರಿಗೆ ದುಡ್ಡು ಕೊಟ್ಟು ಇಂಥ ಒಂದು ಈ ದುಡ್ಡು ಜಮೀನು ಹೊಡಿಬೇಕು ಅನ್ನೋ ಉದ್ದೇಶದಿಂದನೇ ಈತ ಹಕ್ಕು ಬಿಡುಗಡೆ ಪತ್ರ ಮಾಡ್ಕೊಂಡಿದ್ದಾನೆ. ಚೆಕ್ ಮೆನ್ಷನ್ ಆಗಿದೆ, ಯಾವುದೇ ಚೆಕ್ ಕೊಟ್ಟಿಲ್ಲ, ನಂಬರ್ ಹಾಕಿದ್ದಾನೆ. ಇಲ್ಲ ಆತನ ಹತ್ರ ಇದೆ, ಯಾವುದೂ ಪಾಸ್ ಆಗಲಿಲ್ಲ, ಆತನ ಹತ್ರ ಇದೆ ಚೆಕ್. ಏನು ಮೆನ್ಷನ್ ಮಾಡಿದ್ದಾನೆ ಎಲ್ಲ ಚೆಕ್ಕು ಆತನ ಹತ್ರ ಇದೆ. ಯಾವುದೋ ರೀತಿಯಲ್ಲಿ ಬ್ಯಾಂಕ್ಗಾಗಲಿ ಚೆಕ್ ಹೋಗಲಿಲ್ಲ, ಈ ವೆಂಕಟಮ್ಮನಿಗೆ ಯಾವುದೂ ದುಡ್ಡು ಬಂದಿಲ್ಲ. ಇಲ್ಲ ಅವ್ರ ಹೆಸರಿಗೆ ಇದು ತಿಳಿತಾನೆ ನಾವೇನು ಮಾಡಿದ್ದೀರಿ, ತಹಸೀಲ್ದಾರ್ ಹತ್ರ ಹೋಗ್ಬಿಟ್ಟು ಇದಕ್ಕೆ ಅಬ್ಜೆಕ್ಷನ್ ಲೆಟರ್ ಕೊಟ್ಟು ಇದು ಯಾವುದೇ ರೀತಿ ಖಾತೆ ಮಾಡಬಾರ್ದು, ಈ ವೆಂಕಟಮ್ಮನಿಗೆ ಈ ಜಮೀನಿಗೆ ಸಂಬಂಧ ಇಲ್ಲ, ಚಂದ್ರಪ್ಪ ಅವರು ಅಜ್ಜಿ ವೆಂಕಟಮ್ಮ ಅಂತೇಳಿ ಅವರು ಸತ್ತು ಸುಮಾರು 45 ವರ್ಷ ಆಗಿಬಿಟ್ಟಿದೆ ಅಂತೇಳಿ ಒಂದು ಅರ್ಜಿ ಕೊಟ್ಟು ಅದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದ್ದೀವಿ. ಅದು ಹೌದು, ನಾನು ಮಾಡಿರೋ ಮೋಸ ಅಂತ ಒಪ್ಕೊಂಡಿದ್ದಾನೆ ಸರ್. ಇದು ನಮ್ಮ ಮಾಲೂರು ಪೊಲೀಸ್ ಸ್ಟೇಷನಲ್ಲಿ ಬಂದು ಒಪ್ಕೊಂಡು ಮತ್ತೆ ಈಗ ಮಾಡ್ಕೊಡೋಕೆ ಬಂದಿಲ್ಲ, ಅದರಿಂದ ಈ ಕೇಸ್ ಮಾಡಿಸಿ ಕ್ರಮ ಆಗಬೇಕು, ಅವ್ನು ಬಂಧಿಸಬೇಕು, ಅವ್ರ ಜಮೀನು ಮತ್ತೆ ಅವ್ರಿಗೆ ವಾಪಸ್ ಹೋಗಬೇಕು. ಅದರಿಂದ ಮತ್ತೆ ಅದು ಏನು ಜಮೀನು ಇವತ್ತು ಮಾಡ್ಕೊಂಡಿದ್ದಾನೆ ಹಕ್ಕು ಬಿಡುಗಡೆ ಪತ್ರ ಮತ್ತೆ ಕ್ಯಾನ್ಸಲೇಷನ್ ಆಗಬೇಕು, ಹೋಗಬೇಕು. ಅದರಿಂದ ಈಗ ಮತ್ತೆ ಇನ್ನೊಂದು ಕಂಪ್ಲೇಂಟನ್ನು ಕೊಟ್ಟು ಸಬ್ ರಿಜಿಸ್ಟ್ರು ಕೊಡು, KGF ಸಬ್ ರಿಜಿಸ್ಟ್ರು ಇಂಥದ್ದು ಮಾಲೂರಿನಲ್ಲಿ ಸುಮಾರು 100 ಎಕರೆ ಇಂಥ ಬೋಗಸ್ ದಾಖಲೆಗಳು ಮಾಡಿ ರಿಜಿಸ್ಟರ್ ಮಾಡ್ತಾ ಇದ್ದಾನೆ. ಅವನ ಮೇಲೇನೂ ಒಂದು ಕೇಸ್ ಮಾಡ್ತಾ ಇದ್ದೀವಿ. ಮಾಲೂರಲ್ಲಿ ಸಬ್ ರಿಜಿಸ್ಟ್ರು ಮಾಡೋದಿಲ್ಲ, ಇದು ಇಂಥದ್ದು ಗೊತ್ತು. ಮಾಲೂರು ಸಬ್ ರಿಜಿಸ್ಟ್ರ್ ಮಾಡೋದಕ್ಕೆ ಇದೇನಾಗುತ್ತೆ ಅಂದರೆ ಇದು ನಕಲಿ ಅಂತೇಳಿ, ನಕಲಿ ದಾಖಲೆ ನಾನು ಮಾಡಿದ್ರಾಗ ನಾನು ಜೈಲಿಗೆ ಹೋಗ್ತೀನಿ ಅಂತ ಆತನಿಗೆ ಗೊತ್ತು. ಅದಕ್ಕೆ ಮಾಲೂರಿನಲ್ಲಿ ಮಾಡೋದಿಲ್ಲ. ಅದರಿಂದ ಈತ ಮಾಲೂರಿನಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಮಾಲೂರಿನಲ್ಲಿ ಗೊತ್ತಾದ್ರೆ ಅಕಸ್ಮಾತ್ ಎಷ್ಟೇ ಲಕ್ಷ ಕೊಟ್ಟು ನಾನು ಮಾಡಿದ್ರೂ ಕೂಡ ಮಾಲೂರಲ್ಲಿ ಗೊತ್ತಾಗುತ್ತೆ ಅನ್ನೋ ಉದ್ದೇಶದಿಂದನೇ KGF ಹೋಗಿ ಮಾಡ್ಕೊಂಡು. ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಭೂಗಳ್ಳರ ಹಾವಳಿ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಇವತ್ತಿರ್ತಕ್ಕಂತಹ ಖಾತೆ ನಾಳೆ ಬೇರೆಯವರ ಹೆಸರಲ್ಲಿ ದಿಢೀರ್ ಅಂತ ಮಾಯ ಆಗ್ತಾಯಿದೆ. ಇದಕ್ಕೆ ತಾಜಾ ಉದಾಹರಣೆ ಕೋಲಾರ ಜಿಲ್ಲೆ ಮಾಲೂರು ಪಟ್ಟಣದಲ್ಲಿರ್ತಕ್ಕಂತಹ ಪುರುಸ್ನಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಗಮನಿಸ್ತಾ ಇದ್ದೀರಾ. ಸುಮಾರು 3 ಎಕರೆ ಜಮೀನನ್ನು, ಅಂದರೆ ಸುಮಾರು ಇವತ್ತಿನ ಒಂದು ಬೆಲೆ ಸುಮಾರು 10 ರಿಂದ 15 ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳ್ಬೋದು. ಈ ಒಂದು ಜಮೀನನ್ನು ನೋಡ್ತಾ ಇದ್ದಂಗೆ ತನ್ನ ಹೆಸರಿಗೆ ಮಾಡ್ಕೊಂಡಿರ್ತಕ್ಕಂತಹ ಆರೋಪ ಕೇಳಿ ಬಂದಿದೆ. ಎದುರುಗಡೆ ಒಂದು ಇಟ್ಟಿಗೆ ಫ್ಯಾಕ್ಟ್ರಿ ಏನಿದೆ, ಆ ಒಂದು ಇಟ್ಟಿಗೆ ಫ್ಯಾಕ್ಟ್ರಿಯ ಮಾಲೀಕ ಅಮರೇಶ್ ಅನ್ನುವಂತಹ ವ್ಯಕ್ತಿ ದಿಢೀರಂತ ಈ ರೀತಿಯಾಗಿ ತನ್ನ ಹೆಸರಿಗೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದೆ. ಆದರೆ ಅದೃಷ್ಟವಶಾತ್ ಅದು ಈಗ ಆತನ ವಿರುದ್ಧವೇ ಈಗ ತಿರುಗು ಬಿದ್ದಿರ್ತಕ್ಕಂಥದ್ದು. ಏನಂದರೆ ಈಗ ಆಲ್ರೆಡಿ 40 ವರ್ಷಗಳ ಹಿಂದೆ ಅಷ್ಟೇ ವೆಂಕಟಮ್ಮ ಅನ್ನುವಂತಹ ಈ ಒಂದು ಗ್ರಾಮದ ಮಹಿಳೆ ಸತ್ತೋಗ್ತಾರೆ. ಅದಾದಂತಹ ಬಳಿಕ ಆಕೆ ಹೆಸರಲ್ಲಿ ಇದೊಂದು ಜಮೀನು ಇನ್ನೂ ಸಹ ಜೀವಂತವಾಗಿ ಗ್ರ್ಯಾಂಟಾಗೇ ಇರುತ್ತೆ. ಆದರೆ ಅವರ ರಿಲೇಷನಲ್ಲಿ ಏನು ಜಮೀನು ವಿವಾದ, ಅಣ್ಣ ತಮ್ಮಂದಿರ ವಿವಾದ ಇರೋದ್ರಿಂದ ಅವ್ರ ಹೆಸರುಗಳಿಗೆ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅವರ ಒಂದು ಏನು ಅಂಬರೀಷ್ ಏನು ಮಾಡ್ತಾರೆ, ಇದು ಎಷ್ಟು ದಿನಗಳ ಕಾಲ ಆದರೂ ಕೂಡ ಇದೇ ರೀತಿ ಇದೆ ಇಲ್ಲ ಅನ್ನುವಂತಹ ಪ್ಲಾನ್ ಮಾಡಿ ಇದೇ ಗ್ರಾಮದ ವೆಂಕಟಮ್ಮ ಅನ್ನುವಂತಹ ಈ ಒಂದು ವೃದ್ಧೆಯನ್ನು ನೋಡ್ತಾ ಇದ್ದಾರೆ. ಈ ಒಂದು ವೃದ್ಧೆಯನ್ನು ಯಾಮಾರಿಸ್ತಾರೆ. ಆತನ ಒಂದು ಚಾಣಾಕ್ಷ ಎಷ್ಟು ಮಟ್ಟಿಗೆ ಇತ್ತು ಅಂದರೆ ಈಗ ಆಲ್ರೆಡಿ ಸತ್ತೋಗಿರ್ತಕ್ಕಂತಹ ಏನು ವೆಂಕಟಮ್ಮ ಇದ್ದಾರೆ ಅವರು ಕೂಡ ಕುರುಬ ಪೈಕಿಗೆ ಸೇರ್ತಾರೆ. ಮತ್ತು ಈಗಿರ್ತಕ್ಕಂತಹ ಈ ಒಂದು ವೃದ್ಧೆ ಏನು ನೋಡ್ತಾ ಇದ್ದಾರೆ ವೆಂಕಟಮ್ಮ, ಇವರು ಕೂಡ ಕುರುಬ ಪೈಕಿಗೆ ಸೇರ್ತಾರೆ. ಹೇಗಾದರೂ ಮಾಡಿ ಪ್ಲ್ಯಾನ್ ಮಾಡಿ ಆತನ ಮಗ ಏನಿದ್ದಾನೆ ಶ್ರೀನಿವಾಸ್, ಆತನನ್ನು ಯಾಮಾರಿಸಿ ಈ ಒಂದು ಜಮೀನನ್ನು ಪಡಿಬೇಕು ಅನ್ನುವಂತಹ ಪ್ಲ್ಯಾನ್ ಮಾಡ್ತಾನೆ. ಸುಮಾರು 3 ಎಕರೆ ಏನು ನೋಡ್ತಾ ಇದ್ದೀರಾ, ಇದು ಕೋಲಾರದ ಮಾಲೂರು ತಾಲೂಕು ಏನಿದೆ, ಮಾಲೂರು ಪಟ್ಟಣಕ್ಕೆ ಅಂಟ್ಕೊಂಡಿರ್ತಕ್ಕಂಥದ್ದು. ಪಕ್ಕದಲ್ಲೇ ಕೈಗಾರಿಕಾ ಪ್ರದೇಶ ಇದೆ. ಸುಮಾರು 10 ರಿಂದ 15 ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುತ್ತೆ. ಇದಾದಂತಹ ಬಳಿಕ ಮಗ ಶ್ರೀನಿವಾಸ್ ಏನಿದ್ದಾರೆ, ಈತನನ್ನು ಅಮರೇಶ್ ಸಂಪರ್ಕ ಮಾಡಿ ನನ್ನ ಹೆಸರಿಗೆ ಡೈರೆಕ್ಟಾಗಿ ಇದನ್ನು ಖಾತೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಹಾಗಾಗಿ ನಿಮ್ಮ ತಾಯಿ ಹೆಸರಿಗೆ ಈ ಒಂದು 3 ಎಕರೆಯನ್ನು ಮಾಡಿಕೊಟ್ಟು ಬಳಿಕ ನಾನು ಒಂದು 4 ತಿಂಗಳ ಬಳಿಕ ನಿಮಗೆ ನಾನು ನನ್ನ ಹೆಸರಿಗೆ ಮಾಡಿಕೊಡ್ತೀನಿ, ದಯವಿಟ್ಟು ಸಹಾಯ ಮಾಡಬೇಕು ಅಂತ ಕೇಳ್ತಾನೆ. ಆಯಿತು, ಒಂದೇ ಗ್ರಾಮದವರಲ್ಲ ಅಂತೇಳಿ ಈತನು ಕೂಡ ಸಹಾಯ ಮಾಡೋದಕ್ಕೆ ಹೋಗ್ತಾರೆ. ಅದಾದಂತಹ ಬಳಿಕ ಈ ಒಂದು ವಿಚಾರ ಏನು ಶ್ರೀನಿವಾಸ್ಗೆ ಒಂದು ಸರ್ವೆ ನಂಬರ್ ತಿಳ್ಕೊಂಡಂತಹ ಬಳಿಕ ಮಾಹಿತಿ ತಿಳ್ಕೊಳ್ಳುತ್ತೆ. ಅದ್ರ ಪಕ್ಕದಲ್ಲೇ ಇರ್ತಕ್ಕಂಥವ್ರು ಏನಿದ್ದಾರೆ ಅವರು ಚಂದ್ರಪ್ಪ, ಅಂದರೆ ಈಗೇನು ಈಗ ಆಲ್ರೆಡಿ ಅವ್ರ ಹೆಸರಲ್ಲಿದೆ ವೆಂಕಟಮ್ಮ ಅನ್ನೋರ ಹೆಸರು, ಅವರ ಮೊಮ್ಮಗ ಈತನಿಗೆ ಸಂಪರ್ಕ ಮಾಡ್ತಾರೆ. ನೋಡ್ರಿ ಈ ಥರ ಜಮೀನು ಆಗ್ತಾ ಇದೆ ಅಂತೇಳಿ. ಬಳಿಕ ಈ ಒಂದು ಜಮೀನನ್ನು ಉಳಿಸ್ಕೊಳ್ಳೋದಕ್ಕೆ ಈಗ ಮುಂದಾಗ್ತಾ ಇರ್ತಕ್ಕಂಥದ್ದು. ಈಗ ಏನು ಅಮರೇಶ್ಗೆ ಸಹಾಯ ಮಾಡಿರುವಂತಹ ತಪ್ಪಿಂದ ಈಗ ಏನು ಈ ವೃದ್ಧೆ ಏನಿದ್ದಾರೆ ವೆಂಕಟಮ್ಮ ಮತ್ತು ಶ್ರೀನಿವಾಸ್ ಮೇಲೂ ಕೂಡ ಈಗ FIR ಅನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಆತ ಕೂಡ ನಾನು ಮಾಡಿರ್ತಕ್ಕಂಥದ್ದು ಫ್ರಾಡ್ ಅಂತ ಹೇಳಿ ಒಪ್ಕೊಂಡು ಈಗ ತಲೆ ಮರೆಸ್ಕೊಂಡು ಕೂಡ ಓಡಾಡ್ತಾ ಇದ್ದಾನೆ. ಈಗ ವೃದ್ಧೆಯನ್ನು ಮಾತಾಡ್ಸೋಣ. ನಿಮಗೆ ಇದು ನಿಮ್ಮ ಜಮೀನು ನಿಮ್ಮ ಹೆಸರಲ್ಲಿ ಇಲ್ಲ ಅಂತ ಗೊತ್ತಾಯಿತು, ಆದರೆ ಹೆಂಗೆ ಸೈನ್ ಮಾಡಿದ್ರಿ ನೀವು? ಸರ್ ನಮ್ಗೆ ಗೊತ್ತಿಲ್ಲ ಸರ್, ನಮ್ಗೇನು ಗೊತ್ತಿಲ್ಲ ಸರ್. ನಿಮ್ಮ ಹೆಸರು ಹಾಕಿದ್ದಾರೆ? ನಮ್ಮ ಹೆಸರು ಹಾಕಿದ್ದಾರೆ, ಅಂದರೆ ಏನು ಗೊತ್ತಿಲ್ಲ. ಅದು
ಬೇರೆ ಜಮೀನು ತಗೊಂಡಿದ್ದೀವಿ ಅಂತ ನಮ್ಮ ಕೆಲಸ ಮಾಡಿಸ್ತಿದ್ದಿತ್ತು. ಬೇರೆ ಜಮೀನು ಸರ್ ನಮ್ಮ ತಾಯಿಯವರಿಗೆ ಮಾತಾಡೋ ಸ್ವಲ್ಪ ಆಗಲ್ಲ. ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಮಗೆ ಬೇರೆ ಎಲ್ಲೋ ಜಮೀನು ನಾನು ತೊಗೊಂಡಿದ್ದು ನಮ್ಮ ತಾಯಿ ಬೇರೆ ಎಲ್ಲೋ ಜಮೀನು ತೊಗೊಂಡಿದ್ದೀನಿ. ಅದನ್ನು ನಿಮ್ಮ ತಾಯಿ ಹೆಸರಿಗೆ ಮಾಡ್ತೀನಿ. ಈಗ ನನ್ನ ಹೆಸರಿಗೆ ಆಗ್ತಾ ಇಲ್ಲ. ಆಮೇಲೆ ಒಂದು 4 months ಆದಮೇಲೆ ನಾನು ಮಾಡ್ಕೊಳ್ತೀನಿ ಅಂತೇಳಿ ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ ಸರ್. ನೀವೀಗ ಆ ಥರ ಮಾಡುವಾಗ ಅದು ಹೆಂಗೆ ಒಪ್ಕೊಂತೀರಾ? ಆ ಥರ ಒಪ್ಕೋಬಾರ್ದಲ್ವಾ? ಒಪ್ಕೋಬಾರ್ದು, ತಪ್ಪಾಗಿತ್ತು. ಏನೋ ನಂಬಿಕೆ ಊರಿನವರು ನಮ್ಮ ಜಮೀನನ್ನೇ ಅವರಿಗೆ ಒಂದು 37 ಗುಂಟೆ ನಾವು ಮಾರಿರ್ತೀರಿ. ಆ ಒಂದು ನಂಬಿಕೆ ಮೇಲೆ ಏನೋ ಇರಲಿ ಏನೋ ಮಾಡ್ಕೊಳ್ತಾರೆ ಅನ್ನೋ ನಂಬಿಕೆ ಮೇಲೆ ನಾವು ಹೋದ್ರೆ ಈ ಥರ ನಮಗೆ ಮೋಸ ಮಾಡಿದ್ದಾರೆ ಸರ್. ನಿಮಗೆ ಎಷ್ಟು ತಿಂಗಳಾದ್ಮೇಲೆ ನಾನು ಮಾಡ್ಕೋತೀನಿ ಅಂತ ಹೇಳಿ? ಒಂದು 4 ತಿಂಗಳಾದ್ಮೇಲೆ ಮಾಡ್ಕೊಳ್ತೀನಿ ಅಂತೇಳಿ. ಇವಾಗ ಅಲ್ಲಿ ಮಾಲೂರಲ್ಲಿ ಮಾಡಬೇಕು ಸಬ್ ರಿಜಿಸ್ಟ್ರು, KGFಗೆ ಹೋಗಿ ಮಾಡೋವಂಥದ್ದೇನಿತ್ತು ಸರ್? ಅದನ್ನು ಕೇಳಿದೆ ನಾನು. ಬಂಗಾರಪೇಟೆಯಲ್ಲಿ ಯಾವುದೋ ಜಮೀನು ತೊಗೊಂಡಿದ್ದೀರಿ ಅಂತ ಹೇಳಿದರು. ಆಮೇಲೆ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಆಮೇಲೆ ಅಲ್ಲಿ ಸಾಕ್ಷಿಗೆ ಸೈನ್ ಮಾಡಬೇಕಾದ್ರೆ ನಾನು ಸೈನ್ ಮಾಡಬೇಕಾದಾಗ ಸರ್ವೆ ನಂಬರ್ 78 ಅಂತ ಹೇಳಿದ್ರು. ಮತ್ತು ನೋಡಿದೆ ನಾನು, ಅದನ್ನು ಜ್ಞಾಪಕ ಇಟ್ಕೊಂಡಿದ್ದೆ. ಮತ್ತು ಬರಬೇಕಾದ್ರೆ ಯಾವುದೋ ಖರಾಬ್ ಜಮೀನು ಅಂತ ಅವರು ಅಮರೇಶ್ ಅವರೇ ನನಗೆ ಹೇಳಿದ್ದು. ಮತ್ತು ಅದನ್ನು ಸಂಜೆ ಬಂದು ನಮ್ಮ ಸ್ನೇಹಿತರೊಂದಿಗೆ ಚರ್ಚೆ ಮಾಡಿ ಅದನ್ನು ಪಾಣಿಗಳು ಯಾವ್ಯಾವ ಎಲ್ಲಿ ಬರುತ್ತೆ ಅಂತ ಗೊತ್ತಾದ ಮೇಲೆ ಅವರಿಗೆ ಚಂದ್ರಪ್ಪ ಅನ್ನೋರಿಗೆ ನಾವೇ ಹೋಗಿ ಹೇಳ್ತೀವಿ ಸರ್. ನೋಡಿ ಪಾಪ, ನೀವು ಮಾಡಿದ ತಪ್ಪಿಗೆ ನಿಮ್ಮ ತಾಯಿ ವಯಸ್ಸಾಗಿದೆ, ನಿಮ್ಮ ಮೇಲೆ ಇಬ್ಬರು ಮೇಲೆ FIR ಆಗಿದೆ ಅಲ್ಲ? ಈಗ ಇಲ್ಲ ಸರ್, ಗೊತ್ತಿಲ್ಲ. ಅದು ಇವರು ಅಮರೇಶ್ ಅವರು ಇಂಥ ಮೋಸ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಏನಾಗಬೇಕು ಇವಾಗ? ಅದೇ ಇವರಿಗೆ ಜಮೀನು ಹೋಗ್ಬೇಕು. ನಾವು ಕೊಟ್ಟಿದ್ದೀರಿ ಸರ್, ಇವ್ರ ಜೊತೆಲೇನೆ ಕೊಟ್ಟಿದ್ದೀರಿ. ಯಾರ ಮೇಲೆ ಕೊಟ್ಟಿದ್ದೀರಾ? ನಮ್ಮದು ಈ ಥರ ಕರ್ಕೊಂಡೋಗಿ ಅಂತ ಇದು ಮಾಡಿದ್ದಾರೆ ಅಂತ ಅಂಬರೀಷ್ ಅವ್ರ ಮೇಲೇ ಕೊಟ್ಟಿದ್ದೀರಿ ನಾವು. ಅವ್ರೇನು ಹೇಳ್ತಾರೆ ಈಗ? ಅವರೇನು ಸಂಪರ್ಕದಲ್ಲಿಲ್ಲ ಸರ್. ಈಗ ಸರ್, ಇವಾಗ ನಿಮ್ಮ ಹೆಸರಲ್ಲಿ ಇತ್ತಲ್ವಾ? ನಿಮ್ಮ ಅಜ್ಜಿ ಹೆಸರಲ್ಲಿತ್ತು, ಯಾಕೆ ಮಾಡ್ಕೊಂಡಿಲ್ಲ ಇಷ್ಟು ವರ್ಷ ನೀವು? ಇಷ್ಟು ವರ್ಷ ನಾವು ಮಾಡ್ಕೊಳಕ್ಕೆ ಹಿಂಗೆ ನಾವು ಬೇರೆ ಅದು ಕೇಸಲ್ಲಿ ಬಿದ್ದಿತ್ತು. ಆ ತೊಂದರೆಯಲ್ಲಿ ಇದ್ದೋದ್ರಿ ಇದು ಇವರು ಬೇರೆ ಊರಿಗೆ ಹೊರಟೋಗಿದ್ರು, ಇಲ್ಲಿರೋಲ್ಲ. ಆದ್ರಿಂದ ನಾನು ಒಬ್ಬನ ಒದ್ದಾಡ್ತಾ ಇದ್ದೆ. ಅದರಿಂದ ಇದು ಪೆಂಡಿಂಗ್ ಹಂಗೆ ಐತೆ ಸರ್. 45 ವರ್ಷ ಆಗಿದೆ. ಹೌದು ಸರ್. ಇದುವರೆಗೂ ಮಾಡ್ಕೊಂಡು ಇಲ್ಲ, ನಮ್ಮ ತಾಯಿ ಅಜ್ಜಿ ಹೆಸರಿನಾಗೆ ಇದೆ. ನಮ್ಮ ಅಜ್ಜಿದೇ ಆಸ್ತಿ ಅದು. ಇವಾಗ ನೋಡಿ, ನಿಮ್ಮ ಅಜ್ಜಿ ಹೆಸರು ವೆಂಕಟಮ್ಮನೆ, ಇವ್ರ ಹೆಸರು ವೆಂಕಟಮ್ಮನೆ, ಇಬ್ರು ಒಂದೇ ಜಾತಿ ಬರ್ತೀರಾ. ಈ ತರ ಯಾಮರಿಸ್ತಾ ಇದ್ದಾರಲ್ಲ, ಏನ್ ಹೇಳ್ತೀರಾ ನೀವು? ಅದು ತಪ್ಪು ಮಾಡಿರೋ ಸ್ವಾಮಿ. ಅವರು ಸುಳ್ಳು ಮಾಡ್ಯವನೆ. ಸುಳ್ಳು ಆಶಿಕ್ಸ್ಬಿಟ್ಟು ತಪ್ಪು ಮಾಡಿ ಕರ್ಕೊಂಡೋಗ್ಯವನೆ. ಅವ್ರಿಗೂ ಗೊತ್ತಿಲ್ಲ ಇದು ಆಸ್ತಿ ಮಾಡ್ತಾನೆ ಅನ್ನೋದು. ಕಂಪ್ಲೇಂಟ್ ಆಗಿದೆ ಈಗ? ಹೌದು, ಆಗಿದೆ ಸರ್. ಏನಾಗಬೇಕು ಇವಾಗ? ಇವಾಗ ನಮ್ಗೆ ನ್ಯಾಯ ಸಿಗಬೇಕು. ಕಳ್ಕೊಂಡಿದ್ದೀರಾ ಜಮೀನು? ಇನ್ನೂ ಕಳ್ಕೊಂಡಿಲ್ವಾ? ಇಲ್ಲ, ಜಮೀನು ಇದೆ. ನಮ್ಮ ಅಜ್ಜಿ ಹೆಸರಿನಲ್ಲೇ ಇದೆ ಜಮೀನು. ಅದರಿಂದ ನಮ್ಗೆ ನ್ಯಾಯ ಸಿಗಬೇಕು. ನ್ಯಾಯ ಅಂದ್ರೆ ಏನು? ಏನು, ನಮ್ಮ ಜಮೀನು ನಮ್ಗೆ ಆಗಬೇಕು. ಅವನ್ಕ ಶಿಕ್ಷೆ ಕೊಡಬೇಕು. ನಿಮ್ಗೆ ಗೊತ್ತಿರೋ ವ್ಯಕ್ತಿನೇನಾ? ಹೌದು ಸ್ವಾಮಿ, ಗೊತ್ತಿರೋದು ನಮ್ಮೂರವನೇ. ಇದಿಷ್ಟು ಏನು ಇಲ್ಲಿನ ಜಮೀನು ಮಾಲೀಕರು ಮತ್ತೆ ಸೈನ್ ಮಾಡಿಕೊಟ್ಟಿರೋ ತಪ್ಪಿಗೆ ಈಗ FIR ಹಾಕ್ಸ್ಕೊಂಡಿರ್ತಕ್ಕಂಥವ್ರು ಹೇಳ್ತಾ ಇರ್ತಕ್ಕಂಥ ಮಾತು. ಇನ್ನಾದರೂ ಏನು ಭೂಗಳ್ರು ಈ ರೀತಿಯಾಗಿ ಏನು, ನಾವು ಎಷ್ಟೇ ಪ್ರಾಮಾಣಿಕವಾಗಿದ್ರೂ ಕೂಡ ಭೂಗಳ್ರು ಯಾವುದಾದ್ರೂ ಒಂದು ಫೇಕ್ ಡಾಕ್ಯುಮೆಂಟನ್ನು ಸೃಷ್ಟಿ ಮಾಡಿ ತಮ್ಮ ಹೆಸರಿಗೆ ಮಾಡ್ಕೊಳ್ತಾರೆ ಅನ್ನುವಂಥದ್ದಕ್ಕೆ ಇದಷ್ಟು ತಾಜಾ ಉದಾಹರಣೆ ಮತ್ತಷ್ಟು ಕೂಡ ಕೋಲಾರದಲ್ಲಿ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.